ನೋಡಿರಿ ಎಷ್ಟು ಮಸ್ತಾಗಿ ಬಂದಾವೆ ಉಂಡೆ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತೆ ಉಂಡೆ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ. ಬಾಗಿಟ್ರೆ ಕರಗ್ತಾವೆ ನೋಡ್ರಿ, ಅಷ್ಟು ಮಸ್ತಾಗಿ ಬಂದವ್ರು. ಯಾರ್ಯಾರಿಗೆಲ್ಲ ಬೇಸನ್ ಉಂಡೆ ಇಷ್ಟ ಅವ್ರು ಕಮೆಂಟ್ ಮಾಡಿ ಹೇಳ್ರಿ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರೋ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಉತ್ತರ ಕರ್ನಾಟಕ ರೆಸಿಪಿ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಈಗ ನಾಗರ ಪಂಚಮಿ ಹಬ್ಬ ಹತ್ತಿರ ಬಂತಲ್ರಿ, ಹಾಗಾಗಿ ನಾನು ನಾಗರ ಪಂಚಮಿ ಹಬ್ಬಕ್ಕೆ ಉಂಡಿಗಳು ಮಾಡಾಕತ್ತಿದ್ದೆ. ಇವತ್ತೊಂದು ನಮ್ಮನೆ ಉಂಡೆ ಮಾಡಿ ತೋರಿಸಿರತ್ತ ಮಾಡಾಕತ್ತೀರಿ. ನೀವು ನಾಗರ ಪಂಚಮಿ ಹಬ್ಬಕ್ಕೆ ವೆರೈಟಿ ಉಂಡಿಗಳು ಮಾಡ್ತಿರ್ತೀರಿ. ನಿಮಗೆ ಯಾವ ಉಂಡೆ ಬೇಕನ್ನೋ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಇವತ್ತು ಡಿಫ್ರೆಂಟ್ ಆಗಿರೋಂಥ ಬೇಸನ್ ಉಂಡೆ ಮಾಡಾಕತ್ತೀನಿ. ಆ ಉಂಡೆ ಹೆಂಗೆ ಮಾಡೋದಂತೆ ನೋಡ್ಕೊಬರೋಣ ಬರ್ರಿ. ಈಗ ನಾವೊಂದು ಪಾತ್ರೆ ಇಟ್ಕೊಂಡಿನಿ ರೀ. ಈಗ ಇದಕ್ಕೆ 1 ಕಪ್ ಗೋಧಿ ಹಿಟ್ಟು ಹಾಕೋತೀನಿ ರೀ. ಇದೇನಪ್ಪ ಇದು ಬೇಸನ್ ಉಂಡೆ ಅಂದು ಗೋಧಿ ಹಿಟ್ಟು ಹಾಕೊಳಕತ್ತಾಳಲ್ಲ ಅಂತ ನೀವು ಅನ್ಕೋಬೋದು. ಈಗ ನಾನು ಮೊದಲೇದಾಗಿ 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಕೋತೀನಿ ರೀ. ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಸೇರಿಸಿ ಬೇಸನ್ ಉಂಡೆ ಮಾಡಾಕತ್ತೇನೆ ರೀ. ಈಗ 1 ಕಪ್ ಗೋಧಿ ಹಿಟ್ಟು ಏನು ತೊಗೊಂಡಿಲ್ಲ ರೀ, ಅದೇ ಕಪ್ಪಿಲೆ 1 ಕಪ್ ಕಡಲೆ ಹಿಟ್ಟು ತೊಗೊಂಡು ನೋಡಿರಿ. ಇದು ಹಸಿ ಕಡಲೆಬೇಳೆ ಹಿಟ್ಟು ರೀ. ಈಗ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಲೋ ಹೊತ್ತಿಗೆ ಹುರ್ಕೋಬೇಕು ರೀ. ಇದು ನಾ 1 ಕಪ್ ತುಪ್ಪ ತೊಗೊಂಡಿನಿ. ಈಗ ಇದ್ರಾಗ ಅರ್ಧ ಕಪ್ ಮಾತ್ರ ಹಾಕೋತೀನಿ ನೋಡಿರಿ. ಇನ್ನು ಅರ್ಧ ಕಪ್ ಆಮೇಲೆ ಹಾಕೋತೀನಿ ರೀ. ಇದು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೋಬೇಕು ರೀ. ಹಿಟ್ಟು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಎರಡು ಚಲೋ ಹೊತ್ತಿಗೆ ಹುರ್ಕೋಬೇಕಾಗ್ತೈತೆ ರೀ. ಇದು ಹಸಿ ಕಡಲೆಬೇಳೆ ಹಿಟ್ಟು ಇರ್ತೈತಲ್ಲ ರೀ, ಹಾಗಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ರೀ. ನಾನು ಹಿಂದಿನ ಎಪಿಸೋಡಲ್ಲಿ ಬರೀ ಗೋಧಿ ಹಿಟ್ಟಿನ ಉಂಡೆ ಮಾಡಿ ತೋರಿಸಿನಿ ರೀ, ಬೆಲ್ಲ ಹಾಕಿ. ಅದಕ್ಕೆ ತುಪ್ಪ ಹಾಕದೇ ಹುರಿದು ತೋರಿಸಿದ್ದೀನಿ. ಈಗ ಇವತ್ತು ತುಪ್ಪ ಹಾಕಿ ಹುರಿ ಹಾಕತ್ತೀನಿ ನೋಡಿರಿ. ನಾರ್ಮಲಾಗಿ ನಾವು ಬೇಸನ್ ಉಂಡೆ ಅಂದ್ರೆ ಪುಟಾಣಿ ಮಿಕ್ಸಿ ಮಾಡಿ ಮಾಡ್ಕೋತೀವಿ, ಇಲ್ಲ ಕಡಲೆಬೇಳೆ ಹುರಿದ್ಬಿಟ್ಟು ಮಾಡ್ಕೋತೀವಿ, ಇಲ್ಲ ಕಡಲೆ ಕಾಳು ಹುರಿದ್ಬಿಟ್ಟು ಬೇಳೆ ಮಾಡಿ ಹಿಟ್ಟು ಮಾಡಿ ಮಾಡ್ಕೊಂಬರ್ತೀವಿ, ಇಲ್ಲ ಹಸಿ ಕಡಲೆ ಹಿಟ್ಟನ್ನೇ ತುಪ್ಪದಾಗ ಕುದಿಸಿ ಮಾಡ್ಕೋತೀವಿ ರೀ. ನೀವು ಆ ರೀತಿ ಆದರೂ ಮಾಡ್ಕೋಬೋದು, ಇಲ್ಲ ಇವತ್ತು ಮಾಡಾಕತ್ತೀನಿ ಎಲ್ಲನೂ ಈ ರೀತಿ ಆದರೂ ಮಾಡ್ಕೋಬೋದು ರೀ. ನಾನು ನನ್ನ ಚಾನಲ್ದಾಗ ಸುಮಾರು ನಮ್ಮನೆ ಉಂಡೆಗಳು ಮಾಡಿ ತೋರಿಸಿನಿ ರೀ. ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ರೀ. ನಿಮಗೆ ಯಾವುದಾದ್ರೆ ಬೇರೆ ಡಿಫ್ರೆಂಟ್ ಆಗಿರುವಂಥ ಉಂಡೆಗಳು ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ. ಬೇಸನ್ ಉಂಡೆ ಅಂದ ತಕ್ಷಣ ನೀವು ಹಸಿ ಕಡಲೆಬೇಳೆ ಹಿಟ್ಟು ಹಾಕಿ ಮಾಡ್ತಾರ ಅಂತ ನೀವು ಅನ್ಕೋಬೋದು. ಇದು ವೆರೈಟಿ ಸುಮಾರು ನಮ್ಮನೆ ಬೇಸನ್ ಉಂಡೆ ಮಾಡ್ತಾರೆ. ಇವತ್ತು ನಾನು ಕಡಲೆ ಹಿಟ್ಟು ಗೋಧಿ ಹಿಟ್ಟು ಸೇರಿಸಿ ಮಾಡಾಕತ್ತೀನಿ ರೀ. ಮತ್ತು ರವೆ ಬೇಸನ್ ಅಂತ ಮಾಡ್ತಾರೆ. ಕಡಲೆ ಹಿಟ್ಟಿಗೆ ರವೆ ಮಿಕ್ಸ್ ಮಾಡಿ ಅದನ್ನು ಮಾಡ್ತಾರೆ. ನಾನು ಅದನ್ನು ಮಾಡಿ ತೋರಿಸಿನಿ. ಇವತ್ತು ಡಿಫ್ರೆಂಟ್ ಆಗಿರಲಿ ಅಂತೇಳಿ 1 ಕಪ್ ಗೋಧಿ ಹಿಟ್ಟು 1 ಕಪ್ ಹಸಿ ಕಡಲೆಬೇಳೆ ಹಿಟ್ಟು ಹಾಕ್ಕೊಂಡು ಮಾಡಾಕತ್ತೀನಿ ನೋಡಿರಿ. ಇದು ಬೇಗನೆ ಮಾಡ್ಕೊಂಬಿಡ್ಬೋದು ರೀ, ಯಾರು ಬೇಕಾದರೂ ಮಾಡ್ಬೋದು ರೀ. ಕಡಲೆ ಹಿಟ್ಟು ನೀವು ಚಲೋತ್ನೇ ಹುರ್ಕೊಂಡಿಲ್ಲ ಅಂದ್ರೆ ಸ್ವಲ್ಪ ಕಹಿ ಆಗೋ ಸಾಧ್ಯತೆ ಇರ್ತೈತೆ ರೀ, ಹಾಗಾಗಿ ನೀವು ನೋಡಿಕೊಂಡು ಹುರ್ಕೋಬೇಕಾಗ್ತೈತಿ. ನಾವು ಸುಮಾರು ನಮ್ಮನೆ ಉಂಡೆಗಳು ಮಾಡ್ಬೇಕಾದ್ರೆ ರವಾದ ಉಂಡೆ ಶೇಂಗಾ ಉಂಡೆ ಎಲ್ಲ ಮಾಡ್ಬೇಕಾದ್ರೆ ಪಾಕ ಮಾಡಿ ಮಾಡ್ಕೋಬೇಕಾಗ್ತೈತೆ ರೀ. ಬೆಲ್ಲದ ಪಾಕ ಸಕ್ಕರೆ ಪಾಕ. ಇವತ್ತು ಪಾಕ ಇಲ್ಲದೇ ಹೆಂಗೆ ಮಾಡೋದು ಅಂತ ನಾನು ಮಾಡಾಕತ್ತೀನಿ. ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೊಬೋದು. ಇದು ಬೇಸನ್ ಉಂಡೆ ರೀ. ಈಗ ನಾನು ಇದಕ್ಕೆ ಸಕ್ಕರೆ ಹಾಕಿ ಮಾಡಾಕತ್ತೀನಿ, ನೀವು ಬೇಕಾದ್ರೆ ಬೆಲ್ಲ ಹಾಕ್ಕೊಂಡು ಮಾಡ್ಕೊಬೋದು ರೀ. ಹಿಟ್ಟು ಹುರಿದೈತೆ ನೋಡಿರಿ, ಈ ರೀತಿ ಚಲೋ ಹೊತ್ತಿನಾಗ ಹುರ್ಕೋಬೇಕು. ಇದು ಹುರಿದ ನಂತರ ತಣ್ಣಗಾಗಿ ಬಿಡ್ಬೇಕು ರೀ, ಪೂರ್ತಿ ತಣ್ಣಗಾಗ್ಬೇಕು ರೀ. ಇದು ಈಗ ಇದು ಇದ್ರಾಗೆ ಬಿಟ್ಟರೆ ಬೇಗ ತಣ್ಣಗಾಗಲ್ಲ ರೀ. ನಾನು ಒಂದು ಪರಾತಿಗೆ ಹಾಕೋತೀನಿ ನೋಡಿರಿ. ಇದು ಪೂರ್ತಿ ತಣ್ಣಗಾಗ್ಬೇಕು ರೀ. ತಣ್ಣಗಾದ ನಂತರ ನಾವು ಸಕ್ಕರೆ ಹಾಕ್ಕೋಬೇಕಾಗ್ತೈತಿ. ಹಾಗಾಗಿ ಇದು ಈ ರೀತಿ ಆಗೈತೆ ನೋಡಿರಿ. ನಿಮ್ಗೆ ಇನ್ನೊಂದು ಸ್ವಲ್ಪ ತುಪ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು, ಇಷ್ಟೇ ಸಾಕಂದ್ರೆ ಸಾಕು. ಇಷ್ಟಕ್ಕೆ ಉಂಡೆ ಆಗುತ್ತೆ ರೀ. ಇದು ತಣ್ಣಗೆ ಮಾಡಿಬಿಡ್ತೀನಿ. ಇದು ತಣ್ಣಗಾಗಲ್ಲ ರೀ. ಈ ತಣ್ಣಗಾಗಷ್ಟೊತ್ತಿಗೆ ನಾವು ಸಕ್ಕರೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಬರೋಣ್ರಿ. ಈಗ ನಾನು ಡ್ರೈ ಫ್ರೂಟ್ಸ್ ಕಟ್ ಮಾಡ್ಕೋಬೇಕಂತ ಹೇಳಿದ್ನಲ್ಲ ರೀ, ನಾನು ಈ ರೀತಿದು ಡ್ರೈ ಫ್ರೂಟ್ಸ್ ಕಟ್ ಮಾಡೋದು ತೊಗೊಂಡಿನಿ. ಈಗ ಇದ್ರಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಕಟ್ ಮಾಡ್ಕೋತೀನಿ ನೋಡಿರಿ. ಈಗ ನಾವು ಒಂದು 4 ಪಿಸ್ತಾ ತೊಗೊಂಡಿನಿ, ಅವು ಹಾಕ್ಕೋತೀನಿ ನೋಡಿರಿ. ನೀವು ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ಇದ್ರಾಗ ಹಾಕ್ಕೊಂಡು ಕಟ್ ಮಾಡ್ಕೋಬೋದು ರೀ. ಬೇಗನೆ ಆಗಿಬಿಡ್ತೈತೆ. ನಾವು ಚಾಕುಲೆ ಕಟ್ ಮಾಡೋಕೆ ಲೇಟ್ ಆಗುತ್ತೆ ನೋಡಿ. ಇದ್ರಾಗ ಹಾಕಿದ್ರೆ ಬೇಗನೆ ಆಗಿಬಿಡ್ತೈತೆ ನೋಡಿ. ಹಿಂಗೆ ಮಾಡಿದ್ರೆ ಮುಗೀತು ರೀ. ನೋಡಿರಿ ಪಿಸ್ತಾ ಎಲ್ಲ ಸಣ್ಣ ಆಯಿತು. ಈಗ ಇದ್ರಾಗೆ ನಾನು ಗೋಡಂಬಿ ಹಾಕ್ಕೋತೀನಿ ನೋಡಿರಿ. ಈಗ ಇದ್ರಾಗ ನಾನು ಗೋಡಂಬಿ ತೊಗೊಂಡಿನಿ, ಅವನು ಹಾಕ್ಕೋತೀನಿ ನೋಡಿರಿ. ಗೋಡಂಬಿ ಬಾದಾಮಿ ಪಿಸ್ತಾ ನೀವು ಯಾವ ಡ್ರೈ ಫ್ರೂಟ್ಸ್ ಇರ್ತಾವಲ್ಲ ರೀ ಅವೆಲ್ಲನೂ ಹಾಕೋಬೋದು. ಹಿಂಗೆ ಹಾಕಿ ತಿರುಗಿಸ್ಬಿಟ್ರೆ ಬೇಗ ಪೌಡ್ರ್ ಆಗ್ಬಿಡ್ತೈತೆ ರೀ. ಇಂಥವೇನಾರು ನಿಮ್ಮ ಮನ್ಯಾಗಿದ್ರೆ ಕೆಲಸ ಬೇಗ ಆಗ್ಬಿಡ್ತಾವ್ರಿ. ನೋಡಿರಿ ಈ ರೀತಿ ಬೀಳ್ತೈತೆ ನೋಡಿರಿ. ನಾವು ಚಾಕುಲೆ ಕಟ್ ಮಾಡಿದ್ರೆ ದಪ್ಪಾಗಿ ಇರ್ತೈತಿ, ಹಾಗಾಗಿ ಈ ರೀತಿ ಮಾಡ್ಕೊಂಡ್ರೆ ಇದು ಸ್ಲೈಸಾಗಿ ತಳ್ಳಗೆ ಬರ್ತೈತೆ ನೋಡಿರಿ. ಕಾಳು ಉಳಂಗಿಲ್ಲ ರೀ. ಇದು ಈ ರೀತಿ ಸ್ಲೈಸಾಗಿ ಬರ್ತೈತೆ ರೀ. ನೀವು ಯಾವುದೇ ಡ್ರೈ ಫ್ರೂಟ್ಸ್ ಹಾಕ್ಕೊಡ್ರಿ, ಬಾದಾಮಿ ಗೋಡಂಬಿ ಪಿಸ್ತಾ ವಾಲ್ನಟ್ಟು ಯಾವ್ದು ಹಾಕ್ಕೊಂಡ್ರು ಈ ರೀತಿ ಚೂರು ಆಗಿ ಬರ್ತೈತೆ ನೋಡಿರಿ. ಇದು ಎಲ್ಲ ತೋರ್ಸಾಗೋದು ಕೂತ್ರೆ ವೀಡಿಯೋ ಲೆಂದಿ ಆಗುತ್ತೆ ರೀ. ನಾನೀಗ ಪಿಸ್ತಾ ಮಾಡ್ಕೊಂಡೇನೆ, ಇದು ಗೋಡಂಬಿ ಮಾಡ್ಕೊಂಡೇನೆ, ಇನ್ನು ಬಾದಾಮನು ಇದೇ ರೀತಿ ಮಾಡ್ಕೊತೀನಿ ನೋಡಿರಿ. ನಾನು ಈ ಕಪ್ಪಿಲೆ 1 ಕಪ್ ಗೋಧಿ ಹಿಟ್ಟು 1 ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀರಿ. ಅದೇ ಕಪ್ಪಿಲೆ 1 ಕಪ್ ಸಕ್ಕರೆ ತೊಗೊಂಡೆ ನೋಡಿರಿ. ಇದು 1 ಕಪ್ ಸಕ್ಕರೆ 1/4 ಕಪ್ 1/2 ಕಪ್ವರೆಗೆ ಪೌಡ್ರ್ ಆಗುತ್ತೆ ರೀ, ಸಕ್ಕರೆ ಹಿಟ್ಟಾಗುತ್ತೆ ರೀ. ಹೀಗಿದು ಪೌಡ್ರ್ ಮಾಡ್ಕೊತೀನಿ ರೀ. ನುಣ್ಣಗೆ ರುಬ್ಕೋಬೇಕು ರೀ.
ನೋಡಿರಿ ನಾನು ಸಕ್ಕರೆ ಪೌಡ್ರ್ ಮಾಡ್ಕೊಂಡಿನಿ. ನಾನು ಇಲ್ಲಿ ಹಿಟ್ಟು ತಣ್ಣಗೆ ಹಾಕ್ಬಿಟ್ಟಿದ್ನಲ್ಲ ರೀ, ತಣ್ಣಗಾಗೈತಿ. ಇಲ್ಲಿ ಡ್ರೈ ಫ್ರೂಟ್ಸು ಕಟ್ ಮಾಡಿ ಇಟ್ಕೊಂಡಿನಿ. ಇಲ್ಲಿ ಸಕ್ಕರೆ ಬೀಸ್ಕೊಂಬಂದಿನಿ, ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಬಂದಿನಿ. ಈಗ ನಾನು 1 ಕಪ್ ಪೂರ್ತಿ ಹಾಕೋತೀನಿ. ಹಾಗಾಗಿ ಇದ್ರಾಗೆ ಜರಡಿ ಮಾಡ್ಕೊತೀನಿ. ಇಲ್ಲ ನೀವು ಸಪ್ರೇಟಾಗಿ ಜರಡಿ ಮಾಡಿ ಹಾಕೋಬೋದು. ನಾನು ಮತ್ತೆ ಇನ್ನೊಂದು ಪಾತ್ರೆ ಮಾಡೋದು ಅಂತೇಳಿ ಇದ್ರಾಗೆ ಜರಡಿ ಮಾಡ್ಕೊಳ್ತೀನಿ. ಇದು ಪೂರ್ತಿ ತಣ್ಣಗಾಗೈತಿ ನೋಡಿ. ನೀವು ಕೈ ಮುಟ್ಟಿ ನೋಡ್ರಿ, ನಿಮ್ಗೆ ಗೊತ್ತಾಗ್ತೈತಿ. ನೀವು ಬಿಸಿ ಇದ್ದಾಗ ಹಾಕೊಂಡ್ರೆ ಉಂಡೆ ಗಟ್ಟಿಯಾಗೋ ಸಾಧ್ಯತೆ ಇರ್ತಾವ್ರಿ. ಹಾಗಾಗಿ ಪೂರ್ತಿ ತಣ್ಣಗಾದ ನಂತರ ಹಾಕೋಬೇಕಾಗ್ತದೆ ರೀ ಸಕ್ಕರೆ. ಈಗ ನಾನು ಇದ್ರಾಗೆ ಸಕ್ಕರೆ ಪುಡಿ ಹಾಕ್ಕೊಂಡು ಜರಡಿ ಮಾಡ್ಕೊತೀನಿ ನೋಡ್ರಿ. ಜರಡಿ ಮಾಡೋ ಉದ್ದೇಶ ಏನಂದ್ರೆ ಸಕ್ಕರೆ ಕಾಳು ಏನಾರು ಉಳ್ಕೊಂಡಿದ್ರೆ ಅದು ಬಾಯಿಗೆ ಸಿಗ್ತಾ ಇರ್ತೈತಿ. ಹಾಗಾಗಿ ನಾನು ಜರಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ನಾನು 2 ಕಪ್ ಹಿಟ್ಟಿಗೆ 1 ಕಪ್ ಸಕ್ಕರೆ ತೊಗೊಂಡಿನಿ. ಇದಿಷ್ಟು ಹಾಕೋತೀನಿ. ನಿಮ್ಗೆ ಜಾಸ್ತಿ ಆಗ್ತೈತೆ ಅನ್ನೋದಾದ್ರೆ ಅರ್ಧ ಕಪ್ ಸಕ್ಕರೆನ ಹಾಕೋಬೋದು ರೀ ನೀವು. ಈಗ ಸಕ್ಕರೆ ಬ್ಯಾಡ್ ಅಂತಾರಲ್ರಿ, ಅಂಥವ್ರು ಬೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು ರೀ. ಇದೇನು ತಣ್ಣಗಾದ ನಂತರ ಬೆಲ್ಲ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಕಟ್ಕೋಬೋದು ರೀ. ನಾನು ಸಾಕಷ್ಟು ನಮ್ನಿ ಉಂಡಿಗಳು ಬೆಲ್ಲ ಹಾಕಿ ಮಾಡಿ ತೋರ್ಸೀನಿ ರೀ. ಈಗ ಪಂಚಮಿಗೆ ಸಕ್ಕರೆ ಉಂಡಿನೂ ಮಾಡಿ ತೋರಿಸ್ರಿ ಅಂತ ಕೇಳ್ತಿರ್ತಾರಲ್ರಿ. ಹಂಗಾಗಿ ನಾನು ಇವತ್ತು ಸಕ್ಕರೆ ಹಾಕಿ ಮಾಡಾಕತ್ತೀನಿ ನೋಡಿರಿ. ಇದೇ ಜಾಗದಲ್ಲಿ ನೀವು ಬೆಲ್ಲ ಪೌಡ್ರ್ ಮಾಡಿ ಹಾಕ್ಕೊಂಡು ಕೈಯಲ್ಲಿ ಚಲೋ ಹೊತ್ನೆ ತಿಕ್ಕೊಂಡ್ರೆ ಸಾಕ್ರಿ. ಅದು ಬೆಲ್ಲದ ಬೇಸನ್ ಉಂಡೆ ಆಗುತ್ತೆ ರೀ. ನಾನು ನಿಮ್ಗೆ ಬೆಲ್ಲದ್ದು ಮಾಡಿ ತೋರಿಸೀನಿ, ಸಕ್ಕರೆದು ಮಾಡಿ ತೋರಿಸೀನಿ. ನನ್ನ ಚಾನಲ್ಗೆ ಹೋದ್ರೆ ನೀವು ಸುಮಾರು ನಮ್ನಿ ಉಂಡಿ ರೆಸಿಪಿಗಳು ಸಿಗ್ತಾವ್ರಿ. ನಿಮ್ಗೆ ನೀವು ನೋಡ್ಕೊಂಡು ಮಾಡ್ಕೋಬೋದು ರೀ. ಪಂಚಮಿ ಹಬ್ಬಕ್ಕೆ ಎಷ್ಟು ನಮ್ನಿ ಉಂಡಿಗಳು ಮಾಡಿದ್ರು ಕಮ್ಮಿನೇ ರೀ. ಈ ರೀತಿ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಬೋದು ರೀ. ನಾನು ನಿಮ್ಗೆ ಸುಮಾರು ನಮ್ನಿ ಬೆಲ್ಲ ಹಾಕಿ ಉಂಡೆ ಮಾಡಿ ತೋರಿಸೀನಿ. ಈಗ ಇವತ್ತು ಸಕ್ಕರೆ ಹಾಕಿ ಮಾಡಾಕತ್ತಿದ್ದೆ, ಹಾಗಾಗಿ ಸಕ್ಕರೆ ಹಾಕಿ ಮಾಡಿ ತೋರಿಸಿರತ್ತ ಮಾಡಾಕತ್ತೀನಿ ನೋಡ್ರಿ. ನೀವು ಸಕ್ಕರೆ ಬೇಡ ಅನ್ನೋದಾದ್ರೆ ಬೆಲ್ಲ ಹಾಕ್ಕೊಂಡು ಮಾಡ್ಕೊರಿ. ಈಗ ನಾನು 1 ಕಪ್ ಗೋಧಿ ಹಿಟ್ಟು, 1 ಕಪ್ ಕಡಲೆ ಹಿಟ್ಟು, 1 ಕಪ್ ಸಕ್ಕರೆ, ಅರ್ಧ ಕಪ್ ತುಪ್ಪ ಹಾಕ್ಕೊಂಡಿನಿ. ಈ ರೀತಿ ಉಂಡೆ ಆಗ್ಯಾವ ನೋಡ್ರಿ. ನೀವು ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಜಾಸ್ತಿನೂ ಹೋಗ್ಬೇಕಂದ್ರೆ ಜಾಸ್ತಿನೂ ಹಾಕ್ಕೋಬೋದು. ನಾನೀಗ 1 ಕಪ್ಪದ್ದು ಮಾತ್ರ ಮಾಡಿ ತೋರ್ಸಾಕತ್ತೀನಿ. ಇಷ್ಟ ಆಗೈತೆ ನೋಡ್ರಿ. ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ ಏನು ಕಟ್ ಮಾಡಿಟ್ಟಿನಲ್ಲ ರೀ, ಅದು ಹಾಕ್ಕೋತೀನಿ ನೋಡ್ರಿ. ಇವು ಡ್ರೈ ಫ್ರೂಟ್ಸ್ ಕಟ್ರಲ್ಲೇ ಕಟ್ ಮಾಡ್ಕೊಂಡು ನೀವು ಬೇಕಾದ್ರೆ ಹಂಗೆ ಇಡಿವೇ ಹಾಕ್ಕೋಬೋದು. ನಾನು ಕಟ್ ಮಾಡಿ ಹಾಕೊಳಕತ್ತೀನಿ ನೋಡ್ರಿ. ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಇದು ಚಲೋ ಹೊತ್ತಿಗೆ ಮಿಕ್ಸ್ ಮಾಡಿ ಉಂಡೆ ಕಟ್ತೀನಿ ನೋಡ್ರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಉಂಡೆ ಕಟ್ಕೊಳ್ರಿ. ಈಗ ನಾನು ಈ ಸೈಜಲ್ಲಿ ಉಂಡೆಗಳು ಕಟ್ತೀನಿ ನೋಡ್ರಿ. ನಿಮ್ಗೆ ಇನ್ನೂ ತುಪ್ಪ ಬೇಕಂದ್ರೆ ಹಾಕ್ಕೋಬೋದು ರೀ ನೀವು. ಇಷ್ಟು ಕರೆಕ್ಟ್ ಆಗೈತೆ ಅನ್ಕೋತೀನಿ ರೀ. ನಾನು ಅರ್ಧ ಕಪ್ ತುಪ್ಪ ಸಾಕಾಗತ್ತೆ ಅಂದ್ಕೊಂಡಿನಿ ನೋಡಿರಿ. ಎಷ್ಟು ಮಸ್ತಾಗಿ ಬಂದಾವ ಉಂಡೆ. ನೀವು ನಿಮ್ಮ ಮನೆ ಮಾಡಿದ್ರೆ ನಿಮಗೂ ಗೊತ್ತಾಗ್ತದೆ ರೀ. ಇದು ಗೋಧಿ ಕಡ್ಲಿ ಬೇಸನ್ ಉಂಡೆ ರೀ. ಈಗ ನೋಡಿರಿ, ನಾ ಗೋಧಿ ಹಿಟ್ಟ ಕಡ್ಲಿ ಹಿಟ್ಟು ಹಾಕಿ ಬೇಸನ್ ಉಂಡೆ ಮಾಡಿದ್ದೀನಲ್ಲ, ಈಗ ಇವು ಸರ್ವ್ ಮಾಡ್ತೀನಿ ನೋಡ್ರಿ. ನಾ ಮಾಡ್ಕೊಂಡಿರೋ ಉಂಡೆ ಇಷ್ಟ ಆಗ್ಯಾವ ನೋಡ್ರಿ. ನೋಡಿದರೆ ಬಾಯಾಗ ನೀರು ಬರಾಕತ್ತಾವ್ರಿ, ಅಷ್ಟು ಮಸ್ತಾಗಿ ಆಗ್ಯಾವ ಉಂಡೆ. 1 ಕಪ್ ಗೋಧಿ ಹಿಟ್ಟ, 1 ಕಪ್ ಕಡ್ಲೆ ಹಿಟ್ಟ, 1 ಕಪ್ ಸಕ್ಕರೆ ಹಾಕೊಂಡಿನಿ. ಇಷ್ಟು ಉಂಡೆ ಆಗ್ಯಾವ ನೋಡ್ರಿ. ಈಗ ಇದ್ರಾಗ ನಾನು ನಿಮ್ಗೆ ಒಡೆದು ತೋರಿಸ್ತೀನಿ ನೋಡ್ರಿ ಎಷ್ಟು ಮಸ್ತಾಗ್ಯಾವ ಅಂತೇಳಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದೈತೆ ಉಂಡೆ. ನೀವು ನಿಮ್ಮ ಮನೆ ಮಾಡ್ಕೊಂಡ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಬಾಗಿಟ್ರೆ ಕರಗ್ತಾವೆ ನೋಡ್ರಿ, ಅಷ್ಟು ಮಸ್ತಾಗಿ ಬಂದವ್ರು. ಯಾರ್ಯಾರಿಗೆಲ್ಲ ಬೇಸನ್ ಉಂಡೆ ಇಷ್ಟ ಅವ್ರು ಕಮೆಂಟ್ ಮಾಡಿ ಹೇಳ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಕಡಲೆ ಹಿಟ್ಟ ಗೋಧಿ ಹಿಟ್ಟು ಹಾಕಿ ಬೇಸನ್ ಉಂಡೆ ಮಾಡೋದನ್ನ ಈ ನಾಗರ ಪಂಚಮಿ ಹಬ್ಬಕ್ಕೆ ನೀವು ಕಡಲೆ ಹಿಟ್ಟ ಗೋಧಿ ಹಿಟ್ಟು ಹಾಕ್ಕೊಂಡು ಬೇಸನ್ ಉಂಡೆ ಮಾಡಿ ನೋಡ್ರಿ. ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತಾವೆ ಅನ್ನೋದು. ಈ ಬೇಸನ್ ಉಂಡೆ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.